ಗಾಡಿ ಬಂದು ಆಲ್ರೆಡಿ 10 ಡೇಸ್ ಆಯಿತು. ಆಲ್ರೆಡಿ 1000 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೀನಿ ವೆಹಿಕಲು. ಸೊ 80% ಚಾರ್ಜ್ ಮಾಡ್ಕೊಂಡಿದ್ದೀನಿ. ಇನ್ನು ಸರ್ವಿಸ್ ಬಿಡೋ ಟೈಮ್ ಆಯಿತು. ಸೊ ಓಡೋಣ. ಗಾಡಿ 1000 ಕಿಲೋಮೀಟ್ರ್ ಓಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಸಿಂಬಲ್ ತೋರ್ಸೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಸರ್ವಿಸ್ ಸಿಂಬಲ್ ತೋರಿಸ್ತಾ ಇದೆ. ಅದನ್ನ ಸರ್ವಿಸ್ ಬಿಡಕ್ಕೆ ಹೋಗ್ತಾಯಿದ್ದೀವಿ. ಈ ಸರ್ವಿಸ್ ಬಿಡಬೇಕಂದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ಮು. ದೂರ ಇದೆ ಸಿಕ್ಕಾಪಟ್ಟೆ ಶೋರೂಮ್. JP ನಗರೇ ಬರಬೇಕು. ಸೊ ಅದೊಂದು ಸ್ವಲ್ಪ ಸಮಸ್ಯೆ. ಬಟ್ ಇಲ್ಲಿ ಸರ್ವಿಸ್ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ. ಏನು ಬಂತು ಶೋರೂಮು ಈ ಬ್ರಿಡ್ಜ್ ಹತ್ರನೇ ಇದೆ ನೋಡಿ. ಲೆಫ್ಟ್ ಅಂದರೆ ಇದೆ. ಸಾವಿರದ 49 ಕಿಲೋಮೀಟರ್ವರೆಗೂ ಬಂದಿದ್ದೀನಿ. 1000 ಕಂಪ್ಲೀಟ್ ಆಗಿಬಿಟ್ಟಿದೆ. ಇದೇನೋ ಒಂದು ಕಸ್ಟಮರ್ ಇದಾಕ್ಸ್ಬಿಟ್ಟಿದ್ದಾರೆ ಹಿಂದಗಡೆ ಹೊರ್ಕೊಳ್ಳೋದಕ್ಕೆಲ್ಲ. ಇದೇನಂತ ಗೊತ್ತಾಗಿಲ್ವಲ್ಲ. ಮೊಬೈಲ್ ಮೌಂಟ್ ಅನಿಸುತ್ತೆ. ಏನೇನೋ ವಿಚಿತ್ರವಾಗೆಲ್ಲ ಬಂದಿದೆ. ಇದ್ಯಾರೋ ಒಬ್ರು ಕಸ್ಟಮರ್ ನೋಡಿ SI ಇವಾಗ ಏನೇನೋ ಕ್ಯಾರಿಯರ್ಗಳೆಲ್ಲ ಹಾಕೊಂಡ್ರೆ. ಈಗ ಜಸ್ಟ್ ಸರ್ವಿಸ್ ಬಂದಿರೋ ಗಾಡಿ ಅದನ್ನ ಇದೆಯಾ? ವಾಷಿಂಗ್ ಆಗ್ಬಿಟ್ಟಿದೆಯಾ? ಅಲ್ಲಿ ಆಯಿಲ್ ಸೀಲ್ ಇದೆ ಪ್ಯಾಕಿಂಗು. ಅದು ಆಯಿಲ್ ಬರ್ತಾ ಇದೆಯಾ ಹೆಂಗೆ, ಇಲ್ಲ ಬೇರೆ ಯಾರಿಗೂ ಬರ್ತಾ ಇದೆಯಾ ಏನಂತ ಕೇಳಿದ್ರೆ ಬರ್ತಾ ಇದೆ ಸರ್. ಬೇರೆಯವ್ರು ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ. ಅದಕ್ಕೂ ಹಂಗೆ ಆಗುತ್ತಾ ಇದೆಯಾ ಇಲ್ಲ ಹೊಸ ನಮ್ದಕ್ಕೆ ಮಾತ್ರ ಆಗ್ತಾ ಇದೆಯಾ? ಮೊಬೈಲ್ ಹೋಲ್ಡರ್ ಹಾಕಿದ್ರೆ ನೋಡಿ ಇದರಲ್ಲಿ. ಸರ್ ಸರ್ವಿಸ್ ಇದು 1000 ಕಿಲೋಮೀಟ್ರ್ ಓಡಿದೆ ನಾನು. ಸಿಂಬಲ್ ಅದೇ ಬಂತ ನೋಡಿ. ಇದು ತೋರಿಸ್ತಾ ಇದೆ. ಇವತ್ತೇ ಸಿಗುತ್ತಲ್ಲ? ನಾಳೆ ಅಂದರೆ ಎಷ್ಟು ಗಂಟೆಗೆ? 12:30. ಇದು ವಾಷಿಂಗ್ ಇದು ಏನೇನು ಮಾಡ್ತೀರಾ ಅದಕ್ಕೆ? ಸರ್ವಿಸಲ್ಲಿ ಏನೇನು ಬರುತ್ತೆ? ಮತ್ತು ಈ ಕೀ ಸೆಟ್ ಇದೆಯಲ್ಲ, ಇದು ಬಂದು ಒಂದೊಂದು ಟೈಮು ಲಾಕ್ ಆಗಿಬಿಡುತ್ತೆ. ಫುಲ್ಲು ಸ್ಟಕ್ ಆಗುತ್ತೆ. ಟೂಲ್ಸ್ ಇಲ್ಲ ನಾನು ತೊಗೊಂಡ್ಬಿಟ್ಟಿದ್ದೀನಿ. ಅಂದರೆ ಕೀ ಇದು ಸ್ಟಕ್ ಆಗ್ಬಿಡುತ್ತೆ ಪೂರ್ತಿ. ನಾನು ಆಯಿಲ್ ಹಾಕಿ ಇದು ಮಾಡಿದ್ದೀನಿ. ಇಶ್ಯೂ ಏನಾನ ಇದೆಯಾ ಏನು ನೋಡಿ ಸರಿ. ಇಲ್ಲ ಅದು ಡಸ್ಟಿಂದ ಆ ಥರ ಆಗಿರುತ್ತೆ. ಸಿಕ್ಕಾಪಟ್ಟೆ ಒಂಥರ ಕಿಳ್ಬೇಕು ಆ ಥರ ಜೋರಾಗಿ ಪಟಾರ ಅಂತ. ಆಯಿಲ್ ಹಾಕಿದ್ಮೇಲೆ ಸರ್ ಇದು. ಆಮೇಲೆ ಇಲ್ಲಿ ನೋಡಿ ಇದೆ ನೋಡಿ, ಇದು ಶಾಕ್ ಅಬ್ಸರ್ವ್. ಇಲ್ಲಿ ಆಯಿಲ್ ಬರ್ತಾ ಇದೆ. ಅದು ಆಯಿಲ್ ಅಲ್ಲ ಸರ್, ಡಸ್ಟ್. ಇವಾಗ ಫ್ರಿಕ್ಷನ್ ಸ್ಟಾರ್ಟ್ ಆಗಿ ಫ್ರಿಕ್ಷನ್ ಇರುತ್ತಲ್ವ, ಸೊ ಅದು ಫ್ರಿಕ್ಷನ್ ಆಗಿ ಚಿಕ್ಕ ಪುಟ್ಟ ಡಸ್ಟ್ ಇರುತ್ತಲ್ಲ, ಅದು ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಡಸ್ಟ್ ಬರ್ತಾ ಇದೆ ವಿತ್ ಆಯಿಲ್. ಸ್ವಲ್ಪ ಆಯಿಲ್ ಇರುತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಆಯಿಲ್ ಸೀಲ್ ಏನಾದ್ರು ಪ್ರಾಬ್ಲಮ್ ಇದ್ರೆ ನಾರ್ಮಲ್ ಇದೆ ಈ ಥರ ಎಲ್ಲ ಕಡೆ ಬರ್ತಾ ಇದೆಯಾ? ಎಲ್ಲ ಕಡೆ ಕರೆಕ್ಟ್. ನಮ್ಮ ಗಾಡಿ ಮಾತ್ರ ಬರ್ತಾ ಇದ್ರೆ ಇಶ್ಯೂ ಆ ಥರ ಬಂದರೆ ನಾವು ಅದು ಚೆಕ್ ಮಾಡಲೇಬೇಕಾಗುತ್ತೆ. ಅದು ಒಂದು ಸ್ವಲ್ಪ ಅದೇನು ತೊಂದರೆ ಇಲ್ಲ ಅಂದರೆ ಪರವಾಗಿಲ್ಲ. ಆಮೇಲೆ ಲೈಟ್ ಇದೆಯಲ್ಲ, ಲೈಟ್ ಬಂದು ಅಲ್ಲಿ ಮೇಲ್ಗಡೆ ಆಕಾಶ ಕೊಡಿಯುತ್ತೆ. ಡೌನ್ ಮಾಡಿ. ಡೌನ್ ಮಾಡ್ಬೇಕು ಸ್ವಲ್ಪ. ಬೇರೆ ಏನು ಇಶ್ಯೂ ಏನಿಲ್ಲ ಅಷ್ಟೇ. ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಏನಾದರೂ ರೈಟ್ ಮಾಡೋಕ್ಕಾಗುತ್ತಾ? ಗ್ರೌಂಡ್ ಕ್ಲಿಯರೆನ್ಸ್ ರೈಟ್ ಮಾಡೋಕ್ಕೆ ಒಂದು ಸ್ಟೆಪ್ ಮಾಡ್ಬೋದು. ಶಾಕ್ ಅಬ್ಸರ್ವ್ ಇದೆಯಲ್ವಾ, ಇದು ಹಿಂದಗಡೆ ಮಾತ್ರ ಆಗುತ್ತಾ? ಮುಂದಗಡೆ ಆಗುತ್ತಾ? ಹಿಂದಗಡೆ ಮಾತ್ರ. ಹಿಂದಗಡೆ ಆದರೆ ಅದು ರೈಟ್ ಆಗುತ್ತಾ? ಸ್ವಲ್ಪ ಅಷ್ಟೊಂದು ಹೇಳ್ಕೊಳೋಷ್ಟಿಲ್ಲ. ಸ್ವಲ್ಪ ಒಂದು ಸ್ಟೆಪ್ ಮಾಡಿಬಿಡಿ, ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಎಲ್ಲ ಕಡೆ ಹೊಡಿತಾ ಇದೆ ಕನ್ನಡ. ನಾವು ಓಡಿಸಿದ್ರೆ ಪರವಾಗಿಲ್ಲ, ಬೇರೆ ಯಾರಿಗೆ ಕೊಟ್ಟಿದ್ರೆ ಟಚ್ ಮಾಡಿಬಿಡ್ತಾವೆ. ನೀವು ಸರ್ವಿಸಲ್ಲಿ ಬೆಲ್ಟ್ ಕ್ಲೀನ್ ಮಾಡ್ತಾರೆ. ಫಸ್ಟ್ 2 ಬೆಲ್ಟ್ ಇದೆ ಒಳಗಡೆ. ಓಕೆ, ಬೆಲ್ಟ್ ಕ್ಲೀನ್ ಮಾಡ್ತಾರೆ. ನೆಕ್ಸ್ಟು ವೀಲ್ ಫಿನಿಶ್ ಚೆಕ್ ಮಾಡ್ತಾರೆ. ಫಿನಿಶ್ ಚೆಕ್ ಮಾಡಿ ಸಾಫ್ಟ್ವೇರ್ ಚೆಕ್ ಮಾಡ್ತಾರೆ. ಸಾಫ್ಟ್ವೇರ್ ಬಂದು ನಮಗೆ 3 ಸಾಫ್ಟ್ವೇರ್ ಇದೆ. ಒಂದು ಬ್ಯಾಟ್ರಿ ಸಾಫ್ಟ್ವೇರ್ ಇದೆ, ಒಂದು ಕಂಟ್ರೋಲರ್ ಸಾಫ್ಟ್ವೇರ್, VCU ಸಾಫ್ಟ್ವೇರ್. ಸೊ ಅದು ಚೆಕ್ ಮಾಡ್ತಾರೆ. ಇನ್ ಕೇಸ್ ಓಲ್ಡರ್ ವರ್ಷನ್ ಇದ್ದರೆ ಅಂದರೆ ಅಪ್ಡೇಟೆಡ್ ಬಂದಿದೆ, ಸೊ ಅದನ್ನು ಮಾಡ್ಕೊಡ್ತಾರೆ. ನೆಕ್ಸ್ಟು ಡ್ರೈ ವಾಷಿಂಗ್ ಇರುತ್ತೆ. ಗ್ರೀಸಿಂಗ್ ನೆಸೆಸಿಟಿ ಎಲ್ಲಿದೆಯೋ ಗ್ರೀಸಿಂಗ್ ಮಾಡ್ತಾರೆ. ಇದು 10 ಡೇಸ್ ಆಗಿದೆ ಅಷ್ಟೇ ತೊಗೊಂಡು. 10 ಡೇಸ್ ಆಗಿದೆ. ಓಕೆ ಅಷ್ಟೇ. ಇವಾಗ 1000 ಕಿಲೋಮೀಟರ್ ಓಡಿದೆಯಲ್ವಾ, ನಾವು ಮೇಂಟೆನೆನ್ಸ್ ಮಾಡಲೇಬೇಕಾಗುತ್ತೆ. ಮಾಡಿ ತೊಂದರೆ. ಅದೇ ಈಗ ಚಾರ್ಜಸ್ ಏನಾಗಿದೆಯಾ? ಚಾರ್ಜಸ್ ಏನಿಲ್ಲ. 3 ಸರ್ವಿಸ್ ಇರುತ್ತೆ. ನೆಕ್ಸ್ಟ್ ಸರ್ವಿಸ್ ಆಗ್ಬಿಡ್ಬೇಕು. ನೆಕ್ಸ್ಟ್ ಸರ್ವಿಸ್ ನಿಮಗೆ 2500 ಬಿಡಿ. ಇಲ್ಲ ಅಂತಂದರೆ ವಿತಿನ್ 3 ಮಂತ್ಸ್.
ಕಿಲೋಮೀಟರ್ ಮೇಲೆ ಬಿಡೋದು 3 months ಎಲ್ಲ ಓಡಿಸಾಗ್ಬಿಡ್ತೀವಿ ನಾವು. 2500. ಬೇರೆ ಇನ್ನೇನು ಇಶ್ಯೂ ಇಲ್ಲ. ಅದೇ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸು ಮತ್ತು ಲೈಟು ನಮ್ದು ನೋಟ್ ಮಾಡಿ ಅದು ಆಯಿಲ್ ಒಂದ್ಸರಿ ನೋಡ್ಬಿಡಿ, ಯಾಕಂದ್ರೆ ನನಗೆ ಸ್ವಲ್ಪ ಡೌಟ್ ಹೊಡಿತು, ಒಂಚೂರು ಆಯಿಲ್ ಥರ ಬರುತ್ತೆ. ತೊಂದರೆ ಇಲ್ಲ. ನನಗೆ ಆ ಥರ ಬೇರೆ ಗಾಡಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಬೇಗ ಡೈಲಿ ಯೂಶಲಿ ನಾನು ನೋಡ್ತಾ ಇದ್ದೀನಪ್ಪ, ಗೊತ್ತಾಗ್ಬಿಡುತ್ತೆ. ನಾರ್ಮಲ್ ಇದೆ. ಆಮೇಲೆ ಇದು ಈಕೋ ಮಾಡಲಿ ಒಂಥರ ಗ್ಲಿಚಿಂಗ್ ಆಗುತ್ತೆ ಗಾಡಿ, ಅಂದರೆ ಥರ ಜರ್ಕ್ ಹೊಡೆದು ಮುಂದೆ ಹೋಗೋ ಥರ ಫೀಲ್ ಆಗುತ್ತೆ. ಇಕೋ ಮಾಡಲ್ ಮಾತ್ರ ಬೇರೆ ಮಾಡಲೆಲ್ಲ ಹೋಗ್ಬಿಡುತ್ತೆ. ಈಕೋ ಮಾಡಲ್ಲಿ ಸ್ವಲ್ಪ ಅದೇ ವೋಲ್ಟೇಜು ವೇರಿಯೇಷನ್ ಆಗೋ ಥರ ಆಗುತ್ತೆ. ಚೆಕ್ ಮಾಡ್ತಾರೆ. ಸೊ ಅದೇ ಇವಾಗ ಓಲ್ಡ್ ಹಿಸ್ಟ್ರಿ ಏನೇನು ಇರ್ತವೆ ಡ್ರೈವ್ ಮಾಡಿರೋದು ಅದೆಲ್ಲ ಚೆಕ್ ಮಾಡ್ತಾರೆ, ಕ್ಲಿಯರ್ ಆಗುತ್ತೆ. ನಾಳೆ ಸೇಮ್ ಟೈಮ್ ಬಂದು ಒಂದು ಸೈನ್ ಏನೋ ಕೊಡ್ತೀರಾ ಸ್ಲಿಪ್ ಏನಾದರೂ? ಕಾಲ್ ಮಾಡ್ತಾರೆ, ಅಲ್ಲಿ ನಾಳೆ ಬರ್ಬೇಕಾ? ಸ್ಕ್ರಾಚಸ್ ಏನಿಲ್ಲ, ಅದು ಗಲೀಜು ಇದು ಹೋಗ್ಬಿಡುತ್ತೆ, ನೀರು ವಾಟ್ರಲ್ಲಿ ಅಂದರೆ ಹೋಗ್ಬಿಡುತ್ತೆ. ನಾನು ಆಲ್ಮೋಸ್ಟ್ ನೋಡ್ಕೊಂಡಿದ್ದೀನಿ, ಸ್ಕ್ರಾಚಸ್ ಏನಿಲ್ಲ, ಒಂದು ಸ್ಕ್ರಾಚ್ ಕೂಡ ಇಲ್ಲ. ಇನ್ನೇನಿದ್ರೆ ನೀವೇ ನೋಡ್ಕೋಬೇಕು. ಇದೆಲ್ಲ ಗಲೀಜು, ಇದು ಜಸ್ಟ್ ಹೋಗುತ್ತೆ ವಾಟ್ರಲ್ಲಿ ಅಂತ ಹೋಗುತ್ತೆ. ಆಮೇಲೆ ಇದು ಇದೆಯಲ್ಲ ವಾರಂಟಿ 20,000 ಎಕ್ಸ್ಟ್ರಾ, ಅದು ಯಾವಾಗ ಪೇ ಮಾಡ್ಬೇಕು ನಾನು? ಇವಾಗ ನೀವು ಎನ್ಕ್ವೈರ್ ಮಾಡಿದ್ರೆ ನಿಮಗೆ 45 days ಅಂತ ಹೇಳಿದ್ರು, 45 ಒಳಗಡೆ ಅಂತ ಹೇಳಿದ್ರು. ಅದ್ರ ಒಳಗಡೆ ಎನ್ಕ್ವೈರಿ ಮಾಡಿ ನಿಮಗೆ ಮಾಡಿಕೊಡ್ತಾರೆ. ನಾಳೆ ಬಂದು ಕೇಳ್ತೀನಿ, ಸರ್ವಿಸ್ ಮಾಡಿಬಿಡಿ. ಅಷ್ಟೇ ಅಲ್ಲ, ಹೋಗ್ಬೋದು. ಅದು ಓಡಿಸ್ಬಿಟ್ಟು ಇದು ಓಡ್ಸೋಕ್ಕೆ ಆಯ್ತಾ ಇಲ್ಲ. ಅದನ್ನ ಓಡಿಸ್ಬಿಟ್ಟು ಇದು ಓಡ್ಸೋಕೆ ಆಯ್ತಲ್ಲ ನಮಗೆ. ಹೆಂಗೋಗ ನಮ್ಮ ಹೆಂಗೋಗ ವಾಪಸ್ ಹೋಗ್ತಾನೆ. ನನಗೆ ಸೀರಿಯಸ್ ಆಗಿ ಬ್ಯಾಲೆನ್ಸೇ ಸಿಗ್ತಾ ಇಲ್ಲ ಗಾಡಿ. ಏನೋ ವೈಬ್ರೇಷನ್ ಅಲ್ಲ.